ಹಾಯ್ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ದೊಡ್ಡ ಅಂಕೆ ಸಂಖ್ಯೆಗಳ ಸಂಕಲನ ಲೆಕ್ಕನ ಯಾವ ರೀತಿಯಾಗಿ ಮಾಡೋದು ಅಂತ ಚಿಕ್ಕದಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ಲೆಕ್ಕನ ಸ್ಟಾರ್ಟ್ ಮಾಡೋಣ. 3587 ಪ್ಲಸ್ ಅಥವಾ ಕೂಡಿಸು 4612 ಕೂಡಿಸು 2576. ನೆಕ್ಸ್ಟ್ ಲೆಕ್ಕ ನೋಡೋಣ. 9574 ಕೂಡಿಸು 3678 ಕೂಡಿಸು 7599 ಕೂಡಿಸು 8576. ಓಕೆ, ಇವಾಗ ಇನ್ನೊಂದು ಲೆಕ್ಕನ ನೋಡೋಣ. 8321 ಪ್ಲಸ್ 3650 ಪ್ಲಸ್ 7906. ಓಕೆ, ಇವಾಗ ಸಂಕಲನ ಕ್ರಿಯೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿನ ಲೆಕ್ಕ ನೋಡೋದಾದರೆ ಇಲ್ಲಿ 3587 ಕೂಡಿಸು 4612 ಕೂಡಿಸು 2576 ಅಂತ ಇದೆಯಲ್ವಾ. ಈ ಮೂರೂ ಸಂಖ್ಯೆಗಳನ್ನು ನಾವು ಇಲ್ಲಿ ಒಟ್ಟಾಗಿ ಕೂಡಿಸಬೇಕು. ಮೊದಲು ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ, ಆಮೇಲೆ 2 ಇದೆ, ಆಮೇಲೆ 6 ಇದೆ. 7ಕ್ಕೆ 2 ಕೂಡಿಸಿದರೆ 9, 9ಕ್ಕೆ 6 ಕೂಡಿಸಿದರೆ 15. 15ಕ್ಕೆ ನಾವು ಬಿಡಿ ಸ್ಥಾನದಲ್ಲಿರುವ 5 ಮಾತ್ರ ಬರಿಬೇಕು. ನಂತರ 1 10ರ ಸ್ಥಾನಕ್ಕೆ ತಗೊಂಡೋಗ್ಬೇಕು. ಆ 1 ಇಲ್ಲಿ 10ರ ಸ್ಥಾನಕ್ಕೆ ತಂದಾಗ 1ಕ್ಕೆ 8 ಕೂಡಿಸಿದಾಗ 9 ಆಯಿತು. 9ಕ್ಕೆ ಮತ್ತೆ 1 ಸೇರಿಸಿದರೆ 10 ಆಯಿತು. 10ಕ್ಕೆ 7 ಸೇರಿಸಿದರೆ 17 ಆಯಿತು. 17ಕ್ಕೆ 7 ಮತ್ತೆ 1 ನಾವು 100ರ ಸ್ಥಾನಕ್ಕೆ ತಗೊಂಡೋಗ್ಬೇಕು. 1ಕ್ಕೆ 5 ಕೂಡಿಸಿದರೆ 6, 6ಕ್ಕೆ ಮತ್ತೆ ಕೆಳಗಡೆ ಇರುವ 6 ಕೂಡಿಸಿದಾಗ 12 ಆಯಿತು. 12ಕ್ಕೆ ಎಷ್ಟು ಕೂಡಿಸಬೇಕು? ಇಲ್ಲಿ 5 ಇದೆ ಅಲ್ವಾ, 5 ಸೇರಿಸಬೇಕು. 12ಕ್ಕೆ 5 ಸೇರಿಸಿದರೆ 17 ಆಯಿತು. 17ಕ್ಕೆ 7 ಬರಿಬೇಕು. ಆ 1 ನಾವು 1000ದ ಸ್ಥಾನಕ್ಕೆ ತಗೊಂಡೋಗ್ಬೇಕು. 1ಕ್ಕೆ 3 ಸೇರಿಸಿದರೆ 4 ಆಯಿತು. 4ಕ್ಕೆ 4 ಕೂಡಿಸಿದಾಗ 8, 8ಕ್ಕೆ 2 ಸೇರಿಸಿದರೆ 10 ಆಯಿತು. ಓಕೆ, ಇವಾಗ 3587ಕ್ಕೆ 4612 ಮತ್ತು 2576 ಕೂಡಿಸಿದಾಗ ಎಷ್ಟು ಉತ್ತರ ಬಂತು? 10775. ಓಕೆ, ಮೊದಲ ಸಂಕಲನ ಕ್ರಿಯೆ ಮುಗಿದಿದೆ. ಇವಾಗ ಎರಡನೇ ಲೆಕ್ಕನ ಸಂಕಲನ ಕ್ರಿಯೆ ಅಥವಾ ಕೂಡಿಸುವುದು ಹೇಗೆ ಅಂತ ನೋಡೋಣ. ಮೊದಲ ಲೆಕ್ಕದಲ್ಲಿ 4 ಅಂಕೆಗಳ 3 ಗುಂಪು ಇದೆ, ಆದರೆ ಎರಡನೇ ಲೆಕ್ಕದಲ್ಲಿ 4 ಅಂಕೆಗಳ 4 ಗುಂಪು ಇದೆ. ಮೊದಲು ಬಿಡಿ ಸ್ಥಾನ, ಆಮೇಲೆ 10ರ ಸ್ಥಾನ, ಆಮೇಲೆ 100ರ ಸ್ಥಾನ, ಆಮೇಲೆ 1000ರ ಸ್ಥಾನನ ಕೂಡಿಸಬೇಕು. ಓಕೆ, ಇವಾಗ 4ಕ್ಕೆ 8 ಕೂಡಿಸಿದರೆ 12 ಆಯಿತು. 12ಕ್ಕೆ 9 ಕೂಡಿಸಿದಾಗ 21 ಆಯಿತು. 21ಕ್ಕೆ 6 ಕೂಡಿಸಿದಾಗ 27 ಆಯಿತು. 27ಕ್ಕೆ 7 ಬರಿಬೇಕು. ಎಷ್ಟು ಉಳಿತು? 2. ಅದನ್ನು ನಾವು 10ರ ಸ್ಥಾನಕ್ಕೆ ತಗೊಂಡೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಮೊದಲು ಬಿಡಿ ಸ್ಥಾನದಿಂದಲೇ ಸ್ಟಾರ್ಟ್ ಮಾಡಬೇಕು. ನಂತರ 10ರ ಸ್ಥಾನ, ನಂತರ 100ರ ಸ್ಥಾನ, ಆಮೇಲೆ 1000ದ ಸ್ಥಾನ. ಹೀಗೆ ಮತ್ತೆ ಅಂಕೆಗಳಿದ್ರೆ ಅದು 1000ರ ಸ್ಥಾನದ ನಂತರ ಮೊದಲು ಬಿಡಿ ಸ್ಥಾನದ ಅಂಕೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಓಕೆ, ಇವಾಗ 10ರ ಸ್ಥಾನದ ಅಂಕೆನ ನೋಡೋಣ. 2ಕ್ಕೆ 7 ಸೇರಿಸಿದರೆ 9 ಆಯಿತು. 9ಕ್ಕೆ ಮತ್ತೆ 7 ಸೇರಿಸಿದಾಗ 16 ಆಯಿತು. 16ಕ್ಕೆ 9 ಸೇರಿಸಿದಾಗ 25 ಆಯಿತು. 25ಕ್ಕೆ 7 ಸೇರಿಸಿದಾಗ 32 ಆಯಿತು. 32ಕ್ಕೆ 2 ಮತ್ತೆ 3 ಉಳಿತು. ಅದನ್ನು 100ರ ಸ್ಥಾನಕ್ಕೆ ತಗೊಂಡೋಗುವ. 3ಕ್ಕೆ 5 ಕೂಡಿಸಿದರೆ 8, 8ಕ್ಕೆ 6 ಕೂಡಿಸಿದರೆ 14 ಆಯಿತು. 14ಕ್ಕೆ 5 ಕೂಡಿಸಿದರೆ 19 ಆಯಿತು. 19ಕ್ಕೆ ಮತ್ತೆ 5 ಸೇರಿಸಿದಾಗ
24 ಆಯಿತು. 24ಕ್ಕೆ 4 ಮತ್ತು 2 ಉಳಿತು, ಅದನ್ನು ಸಾವಿರದ ಸ್ಥಾನಕ್ಕೆ ತಗೊಂಡೋಗುವ. 2ಕ್ಕೆ 9 ಸೇರಿಸಿದಾಗ 11 ಆಯಿತು. 11ಕ್ಕೆ 3 ಸೇರಿಸಿದಾಗ 14 ಆಯಿತು. 14ಕ್ಕೆ 7 ಕೂಡಿಸಿದಾಗ 21 ಆಯಿತು. 21ಕ್ಕೆ 8 ಕೂಡಿಸಿದಾಗ 29 ಆಯಿತು. ಮತ್ತು ಇಲ್ಲಿ ಬರೀಲಿಕ್ಕೆ ಕೂಡಿಸಲಿಕ್ಕೆ ಅಂಕೆ ಇಲ್ಲದ ಕಾರಣ ನಾವಿಲ್ಲಿ 29 ಡೈರೆಕ್ಟಾಗಿ ಬರೀಬಹುದು. ಈ 4 ಸಂಖ್ಯೆಗಳನ್ನು ನಾವಿಲ್ಲಿ ಕೂಡಿಸಿದಾಗ ನಮಗೆ ಎಷ್ಟು ಉತ್ತರ ಸಿಕ್ತು? 29,427. ಓಕೆ, ಇವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ. 8,321 ಪ್ಲಸ್ 3,650 ಪ್ಲಸ್ 7,906. ಈ 3 ಸಂಖ್ಯೆಗಳನ್ನು ನಾವಿಲ್ಲಿ ಒಟ್ಟಿಗೆ ಕೂಡಿಸಬೇಕು. ಓಕೆ, 1ಕ್ಕೆ 0 ಕೂಡಿಸಿದಾಗ 1 ಅಂದರೆ ಯಾವುದೇ ಸಂಖ್ಯೆಗೆ 0 ಕೂಡಿಸಿದಾಗ ಅದೇ ಉತ್ತರ ಬರುತ್ತೆ ಅಲ್ವಾ. ಹಾಗಾಗಿ 1ಕ್ಕೆ 0 ಸೇರಿಸಿದಾಗ 1 ಆಯಿತು. 1ಕ್ಕೆ 6 ಕೂಡಿಸಿದಾಗ 7. ಓಕೆ, ಇವಾಗ 10ರ ಸ್ಥಾನನ ನೋಡೋಣ. 2ಕ್ಕೆ 5 ಕೂಡಿಸಿದಾಗ 7. 7ಕ್ಕೆ 0 ಕೂಡಿಸಿದರೆ ಅದೇ ಸಂಖ್ಯೆ ಅಲ್ವಾ, ಹಾಗಾಗಿ 7. 100ರ ಸ್ಥಾನ. 3ಕ್ಕೆ 6 ಕೂಡಿಸಿದಾಗ 9 ಆಯಿತು. 9ಕ್ಕೆ 9 ಕೂಡಿಸಿದಾಗ 18. 18ಕ್ಕೆ 8 ನಮಗೆ 1 ಉಳಿತು. ಆ 1ಅನ್ನು 100ರ ಸ್ಥಾನಕ್ಕೆ ತಗೊಂಡು ಹೋದಾಗ 1ಕ್ಕೆ 8 ಕೂಡಿಸಿದಾಗ 9 ಆಯಿತು. 9ಕ್ಕೆ ಮತ್ತೆ 3 ಕೂಡಿಸಿದಾಗ 12 ಆಯಿತು. 12ಕ್ಕೆ ಮತ್ತೆ 7 ಕೂಡಿಸಿದಾಗ 19 ಆಯಿತು. ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ ಎಷ್ಟು ಬಂತು? 19,877. ಥ್ಯಾಂಕ್ ಯು.